ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಹೂವಿಲ್ಲದ ಕಂಪು ಹೊನ್ನಿಲ್ಲದ ಬಣ್ಣ, ಹೂವಿಲ್ಲದ ಕಂಪು ಹೊನ್ನಿಲ್ಲದ ಬಣ್ಣ, ಕಳೆಯಿಲ್ಲದ ಚಂದ್ರನ ಪರಿಯಂತೆ ಶಿವಯೋಗ, ಕಳೆಯಿಲ್ಲದ ಚಂದ್ರನ ಪರಿಯಂತೆ ಶಿವಯೋಗ. ಹೂವಿಲ್ಲದ ಕಂಪು ಹೊನ್ನಿಲ್ಲದ ಬಣ್ಣ, ಕಳೆಯಿಲ್ಲದ ಚಂದ್ರನ ಪರಿಯಂತೆ ಶಿವಯೋಗ. ಕಾಲಿಲ್ಲದ ನಡೆ ಕಣ್ಣಿಲ್ಲದ ನೋಟ, ಕಾಲಿಲ್ಲದ ನಡೆ ಕಣ್ಣಿಲ್ಲದ ನೋಟ, ಹಾಲಿಲ್ಲದ ತುಪ್ಪದ ಪರಿ ನೋಡ, ಹಾಲಿಲ್ಲದ ತುಪ್ಪದ ಪರಿ ನೋಡ, ನಾಲಗೆ ಇಲ್ಲದ ರುಚಿ ಕಿವಿಯಲ್ಲಿ ಕೇಳದೆ, ನಾಲಗೆ ಇಲ್ಲದ ರುಚಿ ಕಿವಿಯಲ್ಲಿ ಕೇಳದೆ, ಹೇಳುವ ಪರಿ ಶಿವ ಯೋಗ, ಶಿವಯೋಗ. ಹೂವಿಲ್ಲದ ಕಂಪು ಹೊನ್ನಿಲ್ಲದ ಬಣ್ಣ, ಕಳೆಯಿಲ್ಲದ ಚಂದ್ರನ ಪರಿಯಂತೆ ಶಿವಯೋಗ. ಹರಳಿಲ್ಲದ ಗೆಜ್ಜೆ ಹುರುಳಿಲ್ಲದ ಹಯನು, ಹರಳಿಲ್ಲದ ಗೆಜ್ಜೆ ಹುರುಳಿಲ್ಲದ ಹಯನು, ಕರ್ಬೂನ ಉಂಡ ನೀರಿನ ಪರಿ ನೋಡ, ಕರ್ಬೂನ ಉಂಡ ನೀರಿನ ಪರಿ ನೋಡ, ಹುರಿದು ಬಿತ್ತಿದ ಬೀಜದ ನಾಟಿಯ, ಹುರಿದು ಬಿತ್ತಿದ ಬೀಜದ ನಾಟಿಯ ಪರಿಯಂತೆ ಪರಶಿವ ಯೋಗ, ಶಿವಯೋಗ. ಹೂವಿಲ್ಲದ ಕಂಪು ಹೊನ್ನಿಲ್ಲದ ಬಣ್ಣ, ಕಳೆಯಿಲ್ಲದ ಚಂದ್ರನ ಪರಿಯಂತೆ ಶಿವಯೋಗ. ತನು ಗುಣಗಳನ್ನು ಅಳಿಯದ, ತನು ಗುಣಗಳನ್ನು ಅರಿಯದ ಸಮಾಧಿ ಮನವಳಿದು ನೆರೆವ ಆ ಸುಖ, ತನು ಗುಣಗಳನ್ನು ಅರಿಯದ ಸಮಾಧಿ ಮನವಳಿದು ನೆರೆವ ಆ ಸುಖ, ನಿಮ್ಮ ನೆರೆಯಲರಿದು ನಿಜ ಗುಣ ಯೋಗ, ನಿಮ್ಮ ನೆರೆಯಲರಿದು ನಿಜ ಗುಣ ಯೋಗ. ಅನುಪಮ ಸುಖಿ ಸಿದ್ಧರಾಮೇಶ ತಂದೆ, ಸಿದ್ಧರಾಮೇಶ ತಂದೆ. ಹೂವಿಲ್ಲದ ಕಂಪು ಹೊನ್ನಿಲ್ಲದ ಬಣ್ಣ, ಕಳೆಯಿಲ್ಲದ ಚಂದ್ರನ ಪರಿಯಂತೆ ಶಿವಯೋಗ, ಕಳೆಯಿಲ್ಲದ ಚಂದ್ರನ ಪರಿಯಂತೆ ಶಿವಯೋಗ, ಕಳೆಯಿಲ್ಲದ ಚಂದ್ರನ ಪರಿಯಂತೆ ಶಿವಯೋಗ. ಇದು ಯಾರೋ ಒಬ್ಬ ಶರಣ, ಹೆಸರು ಗೊತ್ತಿಲ್ಲದ ಶರಣ, ಅವರ ಹೆಸರು ಗೊತ್ತಿಲ್ಲ, ಅಂಕಿತ ಮಾತ್ರ ಸಿಕ್ಕಿದೆ. ನಿಜಗುಣ ಯೋಗ ಸಿದ್ಧರಾಮೇಶ ತಂದೆ, ನಿಜಗುಣ ಯೋಗ ಸಿದ್ಧರಾಮೇಶ ತಂದೆ ಅನ್ನೋದೇ ಅವರ
ವಚನಾಂಕಿತ. ಪ್ರಾಯಶಃ ಇವರು 12ನೇ ಶತಮಾನದ ಶರಣರು ಇರ್ಬೋದು ಅಥವಾ ನಂತರದವರು ಇರ್ಬೋದು, ಗೊತ್ತಿಲ್ಲ ಯಾರು ಅಂತ ಹೇಳಿ. ನಂದ ಪಾಟೀಲ್ರವರು ಹಾಡಿದ್ದಾರೆ. ಇದು ಅಂದ್ರೆ ಶೂನ್ಯ ಸಂಪಾದನೆಯ ಪರಾಮರ್ಶೆ ಅಂತ ಒಂದು ಪುಸ್ತಕ ಇದೆ, ಅದರಲ್ಲಿ ಈ ಹಾಡನ್ನು ಬಳಸ್ಕೊಂಡಿದ್ದಾರೆ. ಶಿವಯೋಗದ ಬಗ್ಗೆ ಹೇಳುವಾಗ ಬೋಸ್ನೂರು ಮಠರು, ಸಂಶಿ ಬೋಸ್ನೂರು ಮಠರು ಈ ಹಾಡನ್ನ ಉಲ್ಲೇಖ ಮಾಡ್ತಾರೆ, ಸಂಪೂರ್ಣ ಪಾಠ ಕೊಟ್ಟಿದ್ದಾರೆ. ನಂದ ಪಾಟೀಲ್ರವ್ರಿಗೆ ಹಾಡೋರ್ಗು ಇದು ಯಾರಿಗೂ ಗೊತ್ತಿರ್ಲಿಲ್ಲ, ಅಂದ್ರೆ ನಮ್ಗೆಲ್ಲ ಗೊತ್ತಿರ್ಲಿಲ್ಲ, ಎಲ್ಲೂ ಕೇಳಿರ್ಲಿಲ್ಲ. ಅಂದ್ರೆ ಶೂನ್ಯ ಸಂಪಾದನೆಯಲ್ಲಿ ಓದಿದ್ವಿ, ಆದ್ರೆ ಗಮನ ಕೊಟ್ಟಿರ್ಲಿಲ್ಲ ಅಷ್ಟು ಚೆನ್ನಾಗಿ. ಆದ್ರೆ ಬಹಳ ಅದ್ಭುತವಾದ ಹಾಡು. ಆದ್ರೆ ಅದನ್ನ ಶಬ್ದಾರ್ಥವಾಗಿ ಬಿಡಿಸಬಹುದೇ ಹೊರತು ಅದರದ್ದು ಪೂರ್ಣ ಅರ್ಥ ಆಗಬೇಕಾದ್ರೆ ನಾವು ಆ ಸಮಾಧಿ ಸ್ಥಿತಿಯನ್ನ, ಆ ಯೋಗವನ್ನ ಅನುಭವಿಸ್ಬೇಕು. ಪತಂಜಲಿ ಋಷಿಗಳ ನಿರ್ವಿಕಲ್ಪ ಸಮಾಧಿಗೆ ಇದು ಸಂಪೂರ್ಣ ಹೋಲಿಕೆ ಆಗತ್ತೆ ಈ ಹಾಡು. ಹೂವಿಲ್ಲದ ಕಂಪು, ಹೊನ್ನಿಲ್ಲದ ಬಣ್ಣ, ಕಳೆಯಿಲ್ಲದ ಚಂದ್ರನ ಪರಿಯಂತೆ ಶಿವಯೋಗ. ಹೂವಿಲ್ಲದ ಕಂಪು ಇದೆ, ಆದ್ರೆ ಹೂ ಇಲ್ಲ. ಅಂದ್ರೆ ಶಿವಯೋಗಿ ಅವನ ಇರುವಿಕೆ ಪರಮಾತ್ಮನ ಇರುವಿಕೆನೆ. ಅವನ ಇರುವಿಕೆನೆ ಒಂದು ಕಂಪು, ಸುವಾಸನೆ. ಒಬ್ಬೊಬ್ಬ ಶಿವಯೋಗಿಗೆ ಒಂದೊಂದು ರೀತಿ ಅನುಭವ ಆಗಬಹುದು, ಎಲ್ರಿಗೂ ಒಂದೇ ತರ ಆಗ್ಬೇಕು ಅಂತಿಲ್ಲ ಜಗತ್ತಿನಲ್ಲಿ. ಬರೀ ಶಿವಯೋಗಿಗಳಂದ್ರೆ ನಮ್ಮ ಶರಣ ಮಾರ್ಗದಲ್ಲಿ ಆಗೋರು, ಕರ್ನಾಟಕದಲ್ಲಿ ಆಗಿರೋರು ಅಂತ ಅಷ್ಟೇ ತಿಳ್ಕೊಬೇಕಾದ ಅಗತ್ಯ ಇಲ್ಲ. ಯಾರು ಸಾಕ್ಷಾತ್ಕಾರವನ್ನು ಹೊಂದಿದಾರೋ, ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮನ ಸಾಕ್ಷಾತ್ಕಾರವನ್ನು ಯಾರು ಹೊಂದಿದಾರೋ ಅವರೆಲ್ಲರದು ಹೀಗೆ ಇರುತ್ತೆ. ಹೂವಿಲ್ಲದ ಕಂಪು, ಹೊನ್ನಿಲ್ಲದ ಬಣ್ಣ. ಅಂದ್ರೆ ಬಣ್ಣ, ಚಿನ್ನದ ಬಣ್ಣ ಬೇಕಂದ್ರೆ ಚಿನ್ನ ಬೇಕೇ ಬೇಕು, ಚಿನ್ನ ಇಲ್ಲದೆ ಚಿನ್ನದ ಬಣ್ಣ ಸಿಕ್ಕಲ್ಲ. ಆದ್ರೆ ಇಲ್ಲಿ ಶಿವಯೋಗದಲ್ಲಿ ಹೊನ್ನನ್ನು ಉಪಯೋಗಿಸಲಾರದೆ ಹೊನ್ನಿನಂತಹ ಬಣ್ಣವನ್ನು ಶಿವಯೋಗಿ ಪಡಿತಾನೆ, ಅಥವಾ ಹೊನ್ನಿನಂತಹ ಬದುಕನ್ನ ಅವನು ರೂಢಿಸ್ಕೊಂಡಿರ್ತಾನೆ. ಅವನ ಬದುಕು ಹೊನ್ನಿನ ರೀತಿನಲ್ಲಾಗುತ್ತೆ. ಹೊನ್ನಿಲ್ಲದ ಬಣ್ಣ, ಕಳೆ ಇಲ್ಲದ ಚಂದ್ರನ ಪರಿಯಂತೆ ಶಿವಯೋಗ. ಕಳೆ ಅಂತಂದ್ರೆ ಇಲ್ಲಿ ಏನು ಚಂದ್ರನಿಗೆ ಕಲೆಗಳು ಬರ್ತಾವಲ್ಲ ಅಮಾವಾಸ್ಯೆ ಬಂದಾಗ, ಆ ಥರ ಇಲ್ಲ. ಅವನು ಚಂದಿರ, ಬೆಳದಿಂಗಳು, ಶಾಶ್ವತ ಬೆಳದಿಂಗಳು. ಅವನು ಕಳೆ ಇಲ್ಲ. ಕಳೆ ಅಂದ್ರೆ ಕುಂದು, ಇಲ್ಲಿ ಕಳೆ ಅಂದ್ರೆ ಶೋಭೆ ಅಂತಾನು ಅರ್ಥ ಆಗ್ಬಿಡುತ್ತೆ. ಆದ್ರೆ ಇಲ್ಲ, ಅದಲ್ಲ. ಅವನು ಕುಂದುತ್ತಾ ಬರ್ತಾನಲ್ಲ, ಅವನಲ್ಲಿ ಕಳೆಗಳು ಕಾಣಿಸ್ತವೆ. ಆ ಥರದ್ದು ಶಿವಯೋಗದಲ್ಲಿ ಇಲ್ಲ. ಶಿವಯೋಗದ ಅನುಭವದಲ್ಲಿ ಕಳೆ ಇಲ್ಲದ ಚಂದ್ರ ಆಗ್ತಾನೆ ಶಿವಯೋಗಿ ಅಂತ. ಕಳೆ ಅಂದ್ರೆ ಚಂದ, ಶೋಭೆ ಅಂತಲ್ಲ, ಕಲೆಗಳು ಇರೋದಿಲ್ಲ ಅಂತ ಚಂದ್ರನಾಗ್ತಾನೆ. ಕಾಲಿಲ್ಲದ ನಡೆ, ಕಣ್ಣಿಲ್ಲದ ನೋಟ, ಹಾಲಿಲ್ಲದ ತುಪ್ಪದ ಪರಿನೋಡ. ಅಂದ್ರೆ ಬಹಿರಂಗದ ಸಾಧನಗಳಿಲ್ಲದೆ ಅಂತರಂಗದ ಆತ್ಮ ಅರಳಿ ಅದರಿಂದ ಸೂಸ್ತಕ್ಕಂಥ ರುಚಿ ಇದು. ಕಾಲಿಲ್ಲದ ನಡೆ, ಹೌದು. ಕೆಲವು ಸಿದ್ಧ ಪುರುಷರು ಎಷ್ಟೆಷ್ಟು ದೂರ ಇರಲಿ, 1000 ಮೈಲಿ ದೂರದ ಒಂದು ಕ್ಷಣದಲ್ಲಿ ಕ್ರಮಿಸ್ಬಿಡ್ತಾರೆ ಅಂತ ಸಿದ್ಧ ಪುರುಷರು. ಅವ್ರು ಯಾವಾಗ್ಲೂ ಅದನ್ನು ಬಳಸಲ್ಲ ಅವ್ರು. ಆದ್ರೆ ಅಂತ ಶಕ್ತಿ ಅವ್ರಿಗಿರುತ್ತೆ. ಕಾಲಿಲ್ಲದ ನಡೆ, ಕಣ್ಣಿಲ್ಲದ ನೋಟ. ಈ ಬಹಿರಂಗದ ಕಣ್ಣು ಬೇಕಾಗಿಲ್ಲ, ಅಷ್ಟು ಸ್ಪಷ್ಟವಾಗಿ ಅವರಿಗೆ ಕಾಣಿಸುತ್ತೆ, ಎಲ್ಲವೂ ಕಾಣಿಸುತ್ತೆ. ಯಾಕಂದ್ರೆ ಸರ್ವಾಂಗವೂ ಕಣ್ಣೇ ಆಗ್ಬಿಟ್ಟಿರ್ತದೆ ಅವರಿಗೆ. ಆತ್ಮ ಸಾಕ್ಷಾತ್ಕಾರ ಹೊಂದಿದವರಿಗೆ, ಪ್ರಾಣಲಿಂಗ ಸಾಕ್ಷಾತ್ಕಾರ, ಶರಣಸ್ಥಳ ಸಾಕ್ಷಾತ್ಕಾರ ಮಾಡ್ಕೊಂಡವ್ರಿಗೆ ಮೈಯೆಲ್ಲ ಕಣ್ಣು. ಅದೇ ಹೇಳ್ತಾರಲ್ಲ, ಹರಿಯುವ ನದಿಗೆ ಮೈಯೆಲ್ಲ ಕಾಲು, ಉರಿಯುವ ಅಗ್ನಿಗೆ ಮೈಯೆಲ್ಲ ನಾಲಿಗೆ, ಬೀಸುವ ಗಾಳಿಗೆ ಮೈಯೆಲ್ಲ ಕೈ. ಹಾಗೆ ಶಿವಯೋಗಿಗೆ ಸರ್ವಾಂಗವು ಲಿಂಗ. ಹಾಗೆ ಅವನ ಕಣ್ಣು, ಸರ್ವಾಂಗವು ಕಣ್ಣೇ ಆಗ್ಬಿಟ್ಟಿರುತ್ತೆ. ಅವನಿಗೇನು ಬೇರೆ ದೂರದಲ್ಲೆಲ್ಲ ಅಂದ್ರೆ ಯಾವಾಗ್ಲೂ ಕಾಣಿಸಲ್ಲ ಅದು. ಈಗ ಒಬ್ರು ಶಿವಯೋಗಿಗಳಿದ್ದಾರೆ, ಅವ್ರು ಮನಸ್ಸು ಮಾಡಿದ್ರೆ ನೋಡ್ಬೋದು. ಧ್ಯಾನದಲ್ಲಿ
ಶಿವಯೋಗ ಸಿದ್ಧರಾದಾಗ ನೋಡ್ಬೋದು. ಅದ್ರ ಅರ್ಥ ಯಾವಾಗ್ಲೂ ಅವ್ರಿಗೆ ಹಂಗೆ ಕಾಣಿಸುತ್ತೆ ಅಂದ್ರೆ ಹುಚ್ಚರಾಗ್ಬಿಡ್ತಾರೆ ಅವ್ರು. ಹಂಗೆ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ಅಷ್ಟೇ. ಆಮೇಲೆ ಸುಮ್ಮನೆ ಇನ್ನೊಬ್ಬರ ಜೀವನದಲ್ಲಿ ಅವ್ರು ಪ್ರವೇಶ ಮಾಡಕ್ಕೆ ಇಷ್ಟಪಡಲ್ಲ ಗುರುಗಳು, ಶಿವಯೋಗಿಗಳು. ಆದ್ರೆ ಆ ಸಿದ್ಧಿ ಇರುತ್ತೆ. ಕಾಲಿಲ್ಲದ ನಡೆ, ಕಣ್ಣಿಲ್ಲದ ನೋಟ, ನಾಲಗೆ ಇಲ್ಲದ ರುಚಿ, ಹಾಲಿಲ್ಲದ ತುಪ್ಪದ ಪರಿನೋಡ, ನಾಲಗೆ ಇಲ್ಲದ ರುಚಿ, ಹಾಲಿಲ್ಲದೆ ತುಪ್ಪ ಮಾಡ್ಕೊಳ್ಬಹುದು ಅನ್ನೋ ಅಂಥ ಶಕ್ತಿ. ತುಪ್ಪದಿಂದ ಯಾವ ಶಕ್ತಿ ಬರ್ತದೋ, ಯಾವ ಆರೋಗ್ಯ ಬರ್ತದೋ ಅದು ಶಿವಯೋಗಿಗಿರುತ್ತೆ. ಹಾಲಿಲ್ಲದ ತುಪ್ಪದ ಪರಿನೋಡ, ನಾಲಗೆ ಇಲ್ಲದ ರುಚಿ, ಕಿವಿಯಲ್ಲಿ ಕೇಳದೆ ಹೇಳುವ ಪರಿ ಶಿವಯೋಗ. ಆ ರೀತಿಯ ಒಂದು ಕಿವಿನೇ ಬೇಕಾಗಿಲ್ಲ, ಬಹಿರಂಗದ ಕಿವಿ ಬೇಕಾಗಿಲ್ಲ. ಸರ್ವಜ್ಞನು ಕೂಡ ಹೇಳ್ತಾನೆ, ನವನಾಳವನ್ನು ಕಟ್ಟಿ ಶಿವಧ್ಯಾನದೊಳಗೆ ಇರಲು ನವಖಂಡ ಪೃಥ್ವಿಯೊಳಗಣ ಮಾತೆಲ್ಲ ಕಿವಿಯೊಳಗಿಕ್ಕು ಸರ್ವಜ್ಞ. ಇದು ಸುಮ್ಮನೆ ಹೇಳಿರೋಂಥದ್ದಲ್ಲ. ಈ ಸಿದ್ಧಿ ಶಿವಯೋಗಿಗಳು ಮಾಡ್ಕೊಂಡಿರ್ತಾರೆ. ಎಲ್ರಿಗೂ ಆಗಿರುತ್ತೆ ಅಂತಲ್ಲ, ನಿಜವಾಗಿ ಮಾಡ್ಕೊಂಡಂತಹ ಶಿವಯೋಗಿಗಳು ಇದ್ದಾರೆ, ಇದ್ರು, ಈಗಲೂ ಇರಬಹುದು, ನಮಗೆ ಗೊತ್ತಿಲ್ಲ ಅಷ್ಟೆ. ಹರಳಿಲ್ಲದ ಗೆಜ್ಜೆ. ಹರಳಿಲ್ಲದ ಗೆಜ್ಜೆ ಅಂದ್ರೆ ಪ್ರಣವನಾದ, ಅನಾಹತನಾದ. ಈ ಗೆಜ್ಜೆ ಶಬ್ದ ಮಾಡ್ಬೇಕಾದ್ರೆ ಹರಳಬೇಕು, ಒಳಗಡೆ ಹರಳಿದ್ರೆ ಶಬ್ದ ಮಾಡ. ಆದ್ರೆ ಇಲ್ಲಿ ಹರಳಿಲ್ಲದ ಗೆಜ್ಜೆ ಅನಾಹತನಾದ, ಅದನ್ನ ಶಿವಯೋಗಿ ಹೇಳ್ತಿರ್ತಾನೆ ಧ್ಯಾನದಲ್ಲಿ. ಹರಳಿಲ್ಲದ ಗೆಜ್ಜೆ, ಹುರುಳಿಲ್ಲದ ಹಯನು. ಹುರುಳು ಅಂದ್ರೆ ಕಟ್ತೀವಲ್ಲ ಹಗ್ಗ, ಅದು ಹುರುಳು ಹಾಕೊಳ್ಳೋದು ಅಂತಾರಲ್ಲ, ಈ ಕಡೆ ಎಲ್ಲ ಹುರುಳು ಹಾಕೊಳ್ಳೋದು ಅಂತಾನೆ ಅಂತಾರೆ. ಹಗ್ಗ ಹಾಕೊಳ್ಳೋದು, ನೇಣು ಹಾಕೊಳ್ಳೋದು. ನೇಣು ಅಂದ್ರೆ ಹಗ್ಗ, ಆ ಕಡೆ ಬಳಸ್ತಾರೆ. ಹುರುಳಿಲ್ಲದ ಅಂದ್ರೆ ಹಸು ಕಟ್ಟಿ ಹಾಲು ಕರೆದು ಬೆಣ್ಣೆ ಮಾಡಿ ತುಪ್ಪ ಕಾಸುವ ಅಗತ್ಯ ಇಲ್ಲ. ಶಿವಯೋಗಿ ಅವನು ಅಮೃತವನ್ನ ಸವಿತಾನೆ. ಅಮೃತ ಅವನೊಳಗಡೆ ಉತ್ಪತ್ತಿ ಆಗಿರುತ್ತೆ. ಸವಿತಾನ. ಅದರರ್ಥ ಶಿವಯೋಗಿ ಊಟನೇ ಮಾಡಲ್ಲ ಅಂತಲ್ಲ, ಊಟ ಮಾಡಬಹುದು. ಆದರೆ ಅಮರತ್ವದ ಅಮೃತದ ಅನುಭವ ಅವನಿಗುಂಟಾಗಿರುತ್ತೆ. ಏನು ಹರಳಿಲ್ಲದ ಗೆಜ್ಜೆ, ಹುರುಳಿಲ್ಲದ ಹಯನು, ಕರ್ಬುನ ಉಂಡ ನೀರಿನ ಪರಿನೋಡ. ಕಬ್ಬಿಣದಲ್ಲಿ ಒಳಗಡೆ ನೀರಿರುತ್ತೆ, ಅದು ಗಟ್ಟಿಯಾಗಬೇಕಾದ್ರೆ ನೀರುಂಡೆ ಗಟ್ಟಿಯಾಗಿರುತ್ತೆ. ಕಬ್ಬಿಣದ ಒಳಗೂ ನೀರಿದೆ, ಗೊತ್ತಾಯ್ತಲ್ಲ. ಆದ್ರೆ ಆ ನೀರು ಹೊರಗೆ ತೋರೋದಿಲ್ಲ. ಕರ್ಬುನ ಉಂಡ ನೀರು ಹೆಂಗ್ ಉಂಡಿದೆ ಅಂದ್ರೆ ಆ ನೀರನ್ನು ಕಬ್ಬಿಣ ಮಾಡಾಕ್ಬಿಟ್ಟಿದೆ ಅದು. ಕರ್ಬುನ ಉಂಡ ನೀರಿನ ಪರಿನೋಡ, ಹುರಿದು ಬಿತ್ತಿದ ಬೀಜದ ನಾಟಿಯ ಪರಿಯಂತೆ ಪರಶಿವಯೋಗ. ಹುರಿದು ಬಿತ್ತಿದ ಅಂದ್ರೆ ಹುರಿದು ಬಿತ್ತಿದ ಬೀಜ ಮೊಳಕೆ ಹೊಡೆಯಲ್ಲ, ಬೆಳೆಯೋದಿಲ್ಲ. ಹಾಗೆ ಶಿವಯೋಗಿಗೆ ಸಂಪೂರ್ಣ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಶಿವಯೋಗಿಗೆ ಅವನಿಗೆ ಹುಟ್ಟು ಸಾವುಗಳ ಬಂಧನ ಇಲ್ಲ. ಅವನು ಮತ್ತೆ ಹುಟ್ಟುವವನಲ್ಲ. ಕೊನೆ ನುಡಿಲಿ ಹೇಳ್ತಾಳೆ ಬಹಳ ಅದ್ಭುತವಾದದ್ದು. ತನುಗುಣಗಳನ್ನು ಅರಿಯದ ಸಮಾಧಿ. ತನುಗುಣಗಳನ್ನ ಅರಿಯದ ಸಮಾಧಿ. ಮನ ಒಲಿದು ಅಂತ ಬರೆದ್ಬಿಟ್ಟಿದಾರಲ್ಲಿ. ಹಾಡುವಾಗ್ಲೂ ಮನ ಒಲಿದು ಅಂತ ಹಾಡ್ಬಿಟ್ಟಿದ್ದಾರೆ. ಆದ್ರೆ ಮನ ಒಲಿದು ಅಲ್ಲ, ಅದು ಮನ ಅಳಿದು. ಈ ಮೇಲ್ಗಡೆ ಉದಾಹರಣೆಗಳನ್ನೆಲ್ಲ ನೋಡಿದ್ರೆ ಮನ ಒಲಿದು ಅಲ್ಲ, ಅದು ಮನ ಒಳಿದು. ತನುಗುಣಗಳನ್ನ ಅರಿಯೋದಿಲ್ಲ. ಅಲ್ಲಿ ಶಿವಯೋಗದ ಸಮಾಧಿಯಲ್ಲಿದ್ದಾಗ ಅವನಿಗೆ ತನುಗುಣಗಳ ಕಾಟ ಇಲ್ಲ. ಹೊರಗೆ ಬಂದ್ಮೇಲೂ ತನುಗುಣಗಳ ಕಾಟ ಇಲ್ಲ. ಹಸಿವು, ಕೃಷೆ, ನಿದ್ರೆ, ಯಾವ ಅರಿಷಡ್ವರ್ಗಗಳು, ಅಷ್ಟಮತಗಳು ಯಾವುದು ಕಾಡೋದಿಲ್ಲ. ತನುಗುಣಗಳನ್ನು ಅರಿಯದ ಸಮಾಧಿ. ಮನವಳಿದು ನೆರೆವ ಆ ಸುಖ ನಿಮ್ಮ ನೆರೆಯಲರಿದು ನಿಜಗುಣ ಯೋಗ. ಅನುಪಮ ಸುಖಿ ಸಿದ್ಧರಾಮೇಶ ತಂದೆ. ನಿಜಗುಣ ಯೋಗಿ ಅಂತ 12ನೇ ಶತಮಾನದಲ್ಲಿ ಒಬ್ಬರಿದ್ರು. ಅವ್ರದ್ದು 10 ವಚನಗಳು ಸಿಕ್ಕಿದೆ. ನಿಜಗುಣ ಯೋಗ ಅಂತಕ್ಕಂಥದ್ದೇ ಅವ್ರದ್ದು ಅಂಕಿತ. ಅವರ ಹೆಸರು ನಿಜಗುಣನೇ ಇರ್ಬೋದು, ನಿಜಗುಣ ಯೋಗ ಅಂತ ಅವರ ಅಂಕಿತನೂ ಇದೆ. ಆ ವಚನಗಳನ್ನು ನಾನು ಇನ್ನೂ ನೋಡಿಲ್ಲ, ಆದ್ರೆ ಇದೆ. 12ನೇ ಶತಮಾನದ ಶರಣರ ಸಾಲಿನಲ್ಲಿ ಇವರು ಬರ್ತಾರೆ. ಪ್ರಾಯಶಃ ಇವರು ಶಂಭುಲಿಂಗ ಅಂಕಿತದಲ್ಲಿ ಬರೆದಂತಹ ಶಂಭುಲಿಂಗನ ಬೆಟ್ಟದಲ್ಲಿದ್ದ ನಿಜಗುಣ ಶಿವಯೋಗಿಗಳಲ್ಲ, ಅವ್ರು ಬೇರೆ. ಅವ್ರು ಇತ್ತೀಚಿನವರು, 14ನೇ ಶತಮಾನ ಅಥವಾ 15ನೇ ಶತಮಾನದವರು. ನಿಜಗುಣ ಯೋಗಿ ಅಂತ 12ನೇ ಶತಮಾನದಲ್ಲಿ ಒಬ್ರು ಇದ್ರು. ಅವರ ಹೆಸರನ್ನೇ ಒಬ್ಬ ಭಕ್ತ ಶರಣ
ಅಂಕಿತವನ್ನಾಗಿ ಮಾಡಿಕೊಂಡು ಸಿದ್ದರಾಮೇಶ್ವರರ ಮೇಲೆ ಅತ್ಯಂತ ಭಕ್ತಿ, ಸಿದ್ದರಾಮೇಶ್ವರ ತಂದೆ, ಸಿದ್ದರಾಮೇಶ ತಂದೆ ಅಂತ ಹೇಳಿ ಅವರ ಅಂಕಿತವನ್ನು ಇಟ್ಕೊಂಡಿದ್ದಾರೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.